ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಮೋ ಭಗವತೆ ಬಾದರಾಯಣಾಯ. ನಮೋ ಭಗವತ್ಯೈ ಅಂಬೃಣ್ಯೈ. ನಮಃ ಕಾಲಜೀವಾಭಿಮಾನಿನೇ ಮುಖ್ಯಪ್ರಾಣಾಯ. ನಮಃ ಮನೋಭಿಮಾನಿನೇ ರುದ್ರಾಯ. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 7ನೇ ಅಧ್ಯಾಯ ಈಗ ನಡೆದಿದೆ. ಅಲ್ಲಿ ನಾವೀಗ 8ನೇ ಶ್ಲೋಕವನ್ನು 11ನೇ ಶ್ಲೋಕವನ್ನು ನೋಡಬೇಕಾಗಿದೆ. ಆತ್ಮಾರಾಮಾಶ್ಚ ಮುನಯಃ ನಿರ್ಗ್ರಂಥ ಅಪ್ಯುರುಕ್ರಮೆ ಕುರ್ವಂತ್ಯಹೈತುಕೀಂ ಭಕ್ತಿಂ ಇತ್ತಂಭೂತ ಗುಣೋ ಹರಿಃ. ಹರೇರ್ಗುಣಾಕ್ಷಿಪ್ತಮತಿ ಭಗವಾನ್ ಬಾದರಾಯಣಿ ಅಧ್ಯಗಾನ್ ಮಹದಾಖ್ಯಾನಂ ನಿತ್ಯಂ ವಿಷ್ಣು ಜನಪ್ರಿಯಂ. ಈ ಶ್ಲೋಕವನ್ನು ನಾವಿವತ್ತು ನೋಡಬೇಕಾಗಿದೆ. 11ನೇ ಶ್ಲೋಕ. 10ನೇ ಶ್ಲೋಕವನ್ನು ಕೂಡ ಹಾಗೆ 9ನೇ ಶ್ಲೋಕವನ್ನು ಕೂಡ ಇನ್ನೊಂದು ಬಾರಿ ನಾವು ಅವಲೋಕಿಸಬೇಕು. ಶೌನಕರು ಶುಕಾಚಾರ್ಯನನ್ನು ಪ್ರಶ್ನಿಸಿದರು, ಸೂತ ಪುರಾಣಿಕರನ್ನು ಪ್ರಶ್ನಿಸಿದರು. ಸವೈ ನಿವೃತ್ತಿ ನಿರತಃ ಸರ್ವೇತ್ರೋಪೇಕ್ಷಕೋ ಮುನಿ ಕಸ್ಯವಾ ಬೃಹತಿ ಮೇತಾಂ ಆತ್ಮಾರಾಮ ಸಮಭ್ಯಸತ್ತಂತ. ಎಲ್ಲ ಜ್ಞಾನಿಗಳು ಕೂಡ ನಿವೃತ್ತಿ ಮಾರ್ಗದಲ್ಲಿ ತೊಡಗಿದವರು. ಸಂಸಾರ ಬಂಧನದಲ್ಲಿ ಮತ್ತೆ ತಮ್ಮನ್ನು ತೊಡಗಿಸುವಂತಹ ಕಾರ್ಯವನ್ನು ಅವರು ಮಾಡುವಂಥವರಲ್ಲ. ಸರ್ವತ್ರ ಉಪೇಕ್ಷಕ. ಈ ಸಮಸ್ತ ಜಗತ್ತಿನ ಬಗ್ಗೆನೂ ಕೂಡ ಅವರಿಗೊಂದು ತಿರಸ್ಕಾರ, ಅದ್ರ ಬಗ್ಗೆ ಯಾವುದೇ ಆಸ್ಥೆಯೂ ಅವರಿಗಿಲ್ಲ. ಯಾವ ಕಾರಣಕ್ಕಾಗಿ ಇಂಥ ಭಾಗವತದಂಥ ಸಂಹಿತೆಯನ್ನು ಈ ಶುಕಾಚಾರ್ಯ ಓದಿದ? ಆ ಶುಕಾಚಾರ್ಯನು ಕೂಡ ಅಂಥ ಮಹಾಜ್ಞಾನಿಗಳಲ್ಲಿ ವಿರಕ್ತರಲ್ಲಿ ಅಗ್ರಗಣ್ಯನಾದವನು. ಅದಕ್ಕೆ ಸೂತ ಪುರಾಣಿಕರು ಉತ್ತರ ಹೇಳಿದರು, ಇದು ಭಗವಂತನಲ್ಲಿರುವಂಥ ವೈಶಿಷ್ಟ್ಯ. ಆತ್ಮಾರಾಮಾಶ್ಚ ಮುನಯಃ, ತಮ್ಮಲ್ಲೇ ಅಥವಾ ಭಗವಂತನ ಸಂಘದಲ್ಲೇ ಸುಖ ಕಾಣುವಂಥವರು ಆತ್ಮಾರಾಮರಾದಂಥ ಈ ಮುನಿಗಳು. ನಿರ್ಗ್ರಾಹ್ಯರು, ನಮಗೆ ಸ್ವೀಕಾರ ಮಾಡಬೇಕಾದದ್ದು ಸ್ವೀಕಾರ ಮಾಡಬಾರದು ಅಂತ ಹೀಗೆಲ್ಲ ಜಗತ್ತಿನ ಬಗ್ಗೆ ಅನೇಕ ವಿಭಾಗಗಳು ನಮಗಿವೆ. ಆದರೆ ಜಗತ್ತಿನಲ್ಲಿ ಬೇರೆ ಯಾವುದೂ ಅವರಿಗೆ ಬೇಡವಾದರೂ ಕೂಡ ಭಗವಂತ ಒಬ್ಬ ಮಾತ್ರ ಅವರಿಗೆ ಬೇಕಾಗಿಯೇ ಆಗ್ತಾನೆ. ಕುರ್ವಂತಿ ಅಹೈತುಕೀಂ ಭಕ್ತಿಂ, ನಾವೆಲ್ಲ ಹೈತುಕಿ ಭಕ್ತಿಯನ್ನು ಮಾಡುವವರು. ಹೇತು ಅಂದರೆ ಯಾವುದಾದ್ರೂ ಒಂದು ಕಾರಣ, ಆ ಕಾರಣವನ್ನು ಪ್ರಾಪಂಚಿಕ ಅಪೇಕ್ಷೆಯನ್ನು ಇರಿಸಿಕೊಂಡು ನಾವು ಭಕ್ತಿ ಮಾಡುವವರು. ಅವರು ನಿರ್ವ್ಯಾಜವಾದ ಭಕ್ತಿಯನ್ನು ಮಾಡುವವರು. ಇತ್ತಂಭೂತ ಗುಣೋಹರಿಹಿ, ಭಗವಂತನ ವೈಶಿಷ್ಟ್ಯವೇ ಅಂಥದ್ದು ಅಂತ ಹೀಗಲ್ಲಿ ಬಂದಿದೆ. ಇತ್ತಂಭೂತ ಗುಣೋಹರಿಹಿ ಅಂತನ್ನೋದಕ್ಕೆ ವಿಜಯಧ್ವಜ ಸ್ವಾಮಿಗಳು ಮಾಡಿದಂಥ ಒಂದು ವ್ಯಾಖ್ಯಾನವನ್ನು ನಾವು ಹೀಗೆ ಗಮನಿಸಬೇಕು. ಇವತ್ತು ಕಳೆದ ದಿವಸ ಅದು ನೋಡಿದ್ದೇವೆ, ಇಲ್ಲಂತಲ್ಲ, ಈಗ ಅದನ್ನು ಮತ್ತೊಂದು ಬಾರಿ ನೋಡಬೇಕಷ್ಟೆ. ಇತ್ತಂಭೂತ ಗುಣ ನಿರಪೇಕ್ಷಕ ಮುಕ್ತ ಮನೋವಶೀಕರಣ ಕ್ಷಮಗುಣ ಕಿಮುತ ಅಮುಕ್ತ ಮನೋವಶೀಕರಣ ಕ್ಷಮಗುಣ ಇತಿ ವಾಚ್ಯಂ ಇತಿ ಭಾವ. ಏನಾದರೂ ಅರ್ಥ ಆಗ್ತದೆ? ವಿಜಯಧ್ವಜ ಸ್ವಾಮಿಗಳು ಹೇಳ್ತಾರೆ, ನಿರಪೇಕ್ಷರಾದಂಥ, ಯಾವುದೇ ಅಪೇಕ್ಷೆ ಇಲ್ಲದಂಥ ಮುಕ್ತರನ್ನೇ ಆತ ವಶೀಕರಿಸಿಕೊಳ್ಳುವಂಥ ಅದ್ಭುತವಾದ ವ್ಯಕ್ತಿತ್ವ ಇದ್ದವನು, ಅಂಥ ಗುಣಗಳ ಕಡಲವನು. ಅಂಥದ್ರಲ್ಲಿ ಅಮುಕ್ತರ ಮನಸ್ಸನ್ನು ಆತ ವಶೀಕರಿಸ್ಕೋತಾನೆ ಅಂತ ನಾವು ಏನು ಹೇಳಬೇಕಾಗಿದೆ ಅಂತ ಒಂದು ಕೈಮುತ್ಯ ನ್ಯಾಯ ಅಲ್ಲಿದೆ. ಸಂಸ್ಕೃತದಲ್ಲಿ ಬೇರೆ ಎಲ್ಲ ಭಾಷೆಗಳಲ್ಲಿ ಕೂಡ ಕೈಮುತ್ಯ ನ್ಯಾಯ ಅಂತ ಹೀಗೊಂದು ಕೇಳಿ ಬರ್ತದೆ. ಅದೇನು ಕೈಮುತ್ಯ ನ್ಯಾಯ ಅಂದರೆ, ಈಗ ಒಬ್ಬ ವ್ಯಕ್ತಿ 50 ಕಿಲೋ 100 ಕಿಲೋ ಭಾರವನ್ನು ಎತ್ತುತ್ತಾನೆ ಅಂದಮೇಲೆ
50 ಕಿಲೋ ಭಾರವನ್ನು ಎತ್ತುತ್ತಾನೆ ಅಂತ ಏನಾದರೂ ಹೇಳಬೇಕಾಗಿದೆಯೇನೋ? ಏನು ಹೇಳುವ ಅಗತ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ದೊಡ್ಡ ಕೆಲಸವನ್ನು ಮಾಡ್ತಾನೆ ಅಂತಂದಮೇಲೆ ಸಣ್ಣ ಕೆಲಸವನ್ನು ಅನಾಯಾಸವಾಗೇ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಮುಕ್ತರಾದವರ ಮನಸ್ಸನ್ನೇ ವಶೀಕರಿಸ್ಕೋತಾನೆ, ಅವನ ಗುಣಗಳಿಗೆ ಅಂಥ ಶಕ್ತಿ ಇದೆ ಅಂದಮೇಲೆ ಅಮುಕ್ತರಾದವರ ಮನಸ್ಸನ್ನು ಆತ ವಶೀಕರಿಸ್ಕೋತಾನೆ ಅಂತ ನಾವೇನು ಹೇಳಬೇಕಾಗಿದೆ ಪ್ರತ್ಯೇಕವಾಗಿ ಅಂತ ಹೀಗೆ ಅದರ ತಾತ್ಪರ್ಯ. ಇಲ್ಲಿ ಇದನ್ನು ಓದುವವರಿಗೆ ಈ ಕೈಮುತ್ಯ ನ್ಯಾಯದ ಬಗ್ಗೆ ಒಂದು ಪ್ರಶ್ನೆ ಬರ್ತದೆ. ಈ ಕೈಮುತ್ಯ ನ್ಯಾಯದ ವೈಶಿಷ್ಟ್ಯ ಏನು? ಇದೆಂಥ ಕೈಮುತ್ಯ ನ್ಯಾಯ ಅಂತ. ಅಮುಕ್ತರಾದವರನ್ನೇ ವಶೀಕರಿಸ್ಕೋತಾನೆ ಅಂತಂದ ಮೇಲೆ ಮುಕ್ತರನ್ನು ವಶೀಕರಿಸ್ಕೋತಾನೆ ಅಂತ ಕೈಮುತ್ಯ ನ್ಯಾಯ ಹೇಳಿದರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಹೇಗೆ ಅಂದರೆ, ಅಮುಕ್ತರಾದವರಿಗೆ ಭಗವಂತನ ಕುರಿತಾಗಿ ಯಾವುದೇ ಆಸಕ್ತಿ ಇರೋದಿಲ್ಲ, ಅಥವಾ ಇದ್ರೂ ಕೂಡ ಕಡಿಮೆ ಇರ್ತದೆ. ಹೀಗೆ ಪ್ರಾಪಂಚಿಕ ವಿಷಯದಲ್ಲಿ ಮುಳುಗಿ ಹೇಳ್ತಾ ಇರುವಂಥ ಅಮುಕ್ತರ ಮನಸ್ಸನ್ನೇ ಈತ ಸೆಳೆದು ಇಟ್ಟಿದ್ದಾನೆ ಅಂದಮೇಲೆ ಮುಕ್ತರ ಮನಸ್ಸನ್ನು ಆತ ಸೆಳೀತಾನೆ ಅಂತ ಏನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ ಅಂತ ಹೀಗೆ ಹೇಳಿದರೆ ಅದಕ್ಕೊಂದು ಕೈಮುತ್ಯ ನ್ಯಾಯಕ್ಕೆ ಅರ್ಥ ಇರ್ತಿತ್ತು. ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಅಂಥವ್ರ ಮನಸ್ಸನ್ನೇ ಅವನು ಸೆಳೆದಿಟ್ಟಿದ್ದಾನೆ. ಇವರಿಗೇನೂ ಬೇಕಾಗಿಲ್ಲ, ಅಧ್ಯಾತ್ಮದ ವಿಷಯವೇ ಬೇಕಾಗಿಲ್ಲ. ಅಧ್ಯಾತ್ಮದ ವಿಷಯವೇ ಯಾರಿಗೆ ಬೇಕಾಗಿಲ್ಲ, ಅವರ ಮನಸ್ಸನ್ನೇ ಸೆಳೆದು ಹಿಡಿದಿಟ್ಟಿದ್ದಾನೆ ಅಂದಮೇಲೆ ಅಧ್ಯಾತ್ಮವೇ ಈ ಜಗತ್ತಿಗಿಲ್ಲಿ ಎಲ್ಲದಕ್ಕಿಂತಲೂ ಮಿಗಿಲು, ಪರಮಾತ್ಮನೇ ಈ ಜಗತ್ತಿನ ಅತಿ ದೊಡ್ಡ ತತ್ವ, ಜಗತ್ತಿನ ಎಲ್ಲ ಪ್ರಾಪಂಚಿಕ ಸಂಗತಿಗಳಿಗಿಂತಲೂ, ವ್ಯಕ್ತಿಗಳಿಗಿಂತಲೂ, ವಸ್ತುಗಳಿಗಿಂತಲೂ ಪರಮಾತ್ಮನೇ ದೊಡ್ಡದು ಅಂತ ನಂಬಿರುವವರು ಯಾರಿದ್ದಾರೆ ಅವರ ಮನಸ್ಸನ್ನು ಸರಳವಾಗೇ ಸೆಳೆ ಹಿಡಿತಾನೆ ಭಗವಂತ. ಯಾಕಂದರೆ ಅವರ ಆಸಕ್ತಿಯೇ ಆಗಿರ್ತದೆ. ಪ್ರಾಪಂಚಿಕ ವಿಷಯದಲ್ಲಿ ತೊಡಗಿದ್ದವರಿಗೆ ಆಸಕ್ತಿಯೇ ಇರೋದಿಲ್ಲ. ಆಸಕ್ತಿಯೇ ಇಲ್ಲದೇ ಇದ್ದವರ ಮನಸ್ಸಿನಲ್ಲಿಯೂ ಆಸಕ್ತಿ ಮೂಡಿಸಿ ಅವರ ಗಮನವನ್ನು ಸೆಳೀತಾನೆ ಅಂದಮೇಲೆ ಆ ಸಹಜವಾಗಿ ಯಾರಿಗೆ ಆಸಕ್ತಿ ಇದೆ ಅವರ ಮನಸ್ಸನ್ನು ಭಗವಂತ ಸೆಳೆ ಹಿಡಿತಾನೆ ಅಂತ ಏನು ಹೇಳಬೇಕಾಗಿದೆ ಅಂತ ಹೀಗೆ ಕೈಮುತ್ಯ ನ್ಯಾಯವನ್ನು ಹೇಳಿದರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಅಮುಕ್ತರಿಂದ ಪ್ರಾರಂಭ ಮಾಡಿ ಮುಕ್ತರೊಳಗೆ ಅದನ್ನು ಮುಗಿಸ್ಬೇಕು ಆ ಕೈಮುತ್ಯ ನ್ಯಾಯವನ್ನು. ಹಾಗೆ ಮಾಡಿದರೆ ಅರ್ಥ ಇರ್ತಿತ್ತು. ಇಲ್ಲಿ ಮುಕ್ತರೊಳಗೆ ಅದನ್ನು ಪ್ರಾರಂಭ ಮಾಡಿ ಅಮುಕ್ತರೊಳಗೆ ಅದನ್ನು ಮುಗಿಸಿದ್ದಾರೆ ಕೈಮುತ್ಯ ನ್ಯಾಯ. ಇದೆಂಥ ಕೈಮುತ್ಯ ನ್ಯಾಯ ಅಂತ ಕೆಲವರು ಕೇಳುವವರು ಇದ್ದಾರೆ. ಸಹಜವಾಗಿ ಎಲ್ಲರಿಗೂ ಕೂಡ ಸಂಶಯ ಬರ್ತದೆ ಅದ್ರ ಬಗ್ಗೆ. ಕೈಮುತ್ಯ ನ್ಯಾಯ ಅಂತನ್ನೋದ್ರ ಬಗ್ಗೆ ಈ ಹಿಂದೆ ನಾನು ಹಿಂದಿನ ಪ್ರವಚನದಲ್ಲಿ ಹೆಚ್ಚು ಹೇಳಲಿಲ್ಲ. ಆದರೂ ಕೂಡ ಹೀಗೊಂದು ಜಿಜ್ಞಾಸೆ ಬಂತು, ಆದ್ದರಿಂದ ಅದಕ್ಕೆ ಉತ್ತರಿಸಬೇಕಾಗಿದೆ. ಕೈಮುತ್ಯ ನ್ಯಾಯ ಅಂತನ್ನುವುದು ಆ ಹೇಳುವ ವ್ಯಕ್ತಿ ಯಾವ ತಾತ್ಪರ್ಯವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾನೆ, ಏನನ್ನು ಅವನು ಕೇಳುಗರಿಗೆ ಹೇಳಿ ಹೊರಟಿದ್ದಾನೆ ಅಂತನ್ನುವುದು ಅದನ್ನು ಅವಲಂಬಿಸಿ ಆ ಕೈಮುತ್ಯ ನ್ಯಾಯ ಅಂತನ್ನುವುದು ಬೇರೆ ಬೇರೆ ರೀತಿ ಆಗಿಬಿಡ್ತದೆ. ಹೀಗೆ ವಿಜಯಧ್ವಜ ಸ್ವಾಮಿಗಳ ತಾತ್ಪರ್ಯ ಇದ್ದಿರಬಹುದು. ಮುಕ್ತರಾದವರು ಎಲ್ಲ ಸಾಂಸಾರಿಕ ಕೋಟಲೆಗಳಲ್ಲಿ ಮೀರಿದ್ದಾರೆ, ಅವರಿಗೆ ಸಾಂಸಾರಿಕ ಬಂಧನ ಹರಿದು ಹೋಗಿದೆ, ದುಃಖಗಳೆಲ್ಲ ಪರಿಹಾರ ಕಂಡುಬಿಟ್ಟಿವೆ. ಇನ್ನು ಯಾವ ಸಾಂಸಾರಿಕ ತಾಪತ್ರಯವೂ ಕೂಡ ಅವರನ್ನು ಬಾಧಿಸುವ ಸಾಧ್ಯತೆಯೇ ಇಲ್ಲ. ಹೀಗೆ ಅವರು ಒಂದರ್ಥದಲ್ಲಿ ಎಲ್ಲ ಬಂಧನಗಳನ್ನು ಕಳೆದುಕೊಂಡವರು, ಒಂದರ್ಥದಲ್ಲಿ ಎಲ್ಲ ಅರ್ಥದಲ್ಲೂ ಬಂಧನಗಳನ್ನು ಕಳ್ಕೊಂಡವ್ರೆ. ಅಂಥವ್ರ ಮನಸ್ಸನ್ನೇ ಭಗವಂತ ಸೆಳೆದು ಇಟ್ಟಿದ್ದಾನೆ ಅಂದಮೇಲೆ ಸಾಂಸಾರಿಕ ಬಂಧನದಲ್ಲಿ ಯಾರಿದ್ದಾರೆ, ಕಷ್ಟದಲ್ಲಿ ಯಾರಿದ್ದಾರೆ ಅಮುಕ್ತರಾದವರು, ಅವರಿಗೆ ಭಗವಂತನ ಅವಶ್ಯಕತೆ ಇರ್ತದೆ. ಮುಕ್ತರಾದವರಿಗೂ ಭಗವಂತನ ಅವಶ್ಯಕತೆ ಇರ್ತದೆ, ಅದು ಬೇರೆ ರೀತಿಯಾಗಿ. ಅಮುಕ್ತರಾದವರಿಗೆ ಭಗವಂತನ ಅವಶ್ಯಕತೆ ಇರುವುದು ಮತ್ತು ಬೇರೆ ರೀತಿಯಾಗಿ. ಮುಕ್ತರೇ ಆಗಲಿ ಅಮುಕ್ತರೇ ಆಗಲಿ ನಿತ್ಯ ಸಂಸಾರಿಗಳೇ ಆಗಲಿ ಎಲ್ಲ ಜೀವರು ಕೂಡ ಭಗವಂತನ ಅಧೀನರು. ಮತ್ತು ಅವರೆಲ್ಲರೂ ಕೂಡ ಅವರ ಸ್ವರೂಪ, ಅವರ ಸ್ವಭಾವ ಎಲ್ಲವೂ ಕೂಡ ಭಗವಂತನ ಅಧೀನ. ಮುಕ್ತಾನಾಂ ಪರಮಾಗತಿ ಅಂತ ವಿಷ್ಣು ಸಹಸ್ರನಾಮ ಕೂಡ ಹೇಳಿದೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಷ್ಟೇ ಸಹ ಆನಂದದಷ್ಟೇ ಮುಕ್ತಾನಾಂ. ಮುಕ್ತರಿಗೂ ಕೂಡ ಅವರ ಜ್ಞಾನ ಆನಂದ ಇತ್ಯಾದಿಗಳು ಸಿಗಬೇಕಾದ್ರೆ, ಅಥವಾ ಈಗಾಗಲೇ ಅವರಿಗಿರುವಂಥ ಜ್ಞಾನ ಆನಂದಗಳು ಅವರಿಗೆ ಸ್ಥಿರವಾಗಿ ಉಳಿಬೇಕಾದ್ರೆ ಭಗವಂತನ ಅನುಗ್ರಹ ಬೇಕು ಅಂತನ್ನುವುದೆಲ್ಲ ವಿಚಾರ ಸರಿ. ಆದರೆ ಆ ಮುಕ್ತರಿಗೆ ಯಾವುದೇ ರೀತಿಯಾದ ಸಂಕಟ ಇಲ್ಲದೆ ಇರುವುದರಿಂದ ಭಗವಂತನ ಭಜನೆ ಮಾಡುವಂಥ ತೀವ್ರ ಅವಶ್ಯಕತೆ ಇರೋದಿಲ್ಲ. ಆ ದೃಷ್ಟಿಯಿಂದ, ಸಂಕಟ ಪರಿಹಾರದ ದೃಷ್ಟಿಯಿಂದ ಭಗವಂತನನ್ನು ಭಜನೆ ಮಾಡುವ ತೀವ್ರ ಅವಶ್ಯಕತೆ ಇರೋದಿಲ್ಲ. ಆದರೆ ಅಂಥವರ ಮನಸ್ಸನ್ನು ಕೂಡ ಭಗವಂತ ಸೆಳೆದು ಹಿಡಿದಿಟ್ಟುಬಿಟ್ಟಿದ್ದಾನೆ.
ಇನ್ನು ಹಾಗಿರುವಾಗ ಅಮುಕ್ತರಾದವರು, ನಾನಾ ಥರದ ಸಾಂಸಾರಿಕ ತಾಪತ್ರಯಗಳಿಂದ ಪೀಡಿತರಾದವರು, ದೈಹಿಕ ವ್ಯಾಧಿಗಳು, ಮಾನಸಿಕ ವ್ಯಾಧಿಗಳು, ಆಧ್ಯಾತ್ಮಿಕ ವ್ಯಾಧಿಗಳು, ಶಾಸ್ತ್ರ ನನಗೆ ಅರ್ಥ ಆಗ್ತಿಲ್ಲ ಅನ್ನುವಂಥ ಸಂಕಟ, ಅರ್ಥ ಆಗಿದ್ದು ನೆನಪುಳಿದಿಲ್ಲ ಅನ್ನುವ ಸಂಕಟ, ಹೀಗೆ ನೂರಾರು ಥರದ ವ್ಯಾಧಿಗಳಿಂದ, ಆದಿಗಳಿಂದ, ಸಮಸ್ಯೆಗಳಿಂದ ಪೀಡಿತರಾದವರೇನಿದ್ದಾರೆ ಅವರಿಗೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಆ ಭಗವಂತನ ತೀವ್ರವಾದ ಅವಶ್ಯಕತೆ ಇರ್ತದೆ. ಸಮಸ್ಯೆಗಳ ಪರಿಹಾರಕ್ಕಾಗಿ ತೀವ್ರವಾದ ಅವಶ್ಯಕತೆ ಇರೋದಿಲ್ಲ ಮುಕ್ತರಿಗೆ. ಅಂಥ ಮುಕ್ತರ ಮನಸ್ಸನ್ನೇ ಅವನು ಸೆಳೆದು ಹಿಡಿದಿಟ್ಟಿದ್ದಾನೆ ಅಂದಮೇಲೆ ತನ್ನ ಅವಶ್ಯಕತೆ ಇರುವಂಥ ಈ ಅಮುಕ್ತರ ಮನಸ್ಸನ್ನು ಅವನು ಈ ಸೆಳೆದು ಹಿಡಿದಿಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಏನು ಹೇಳಬೇಕಾಗಿದೆ. ಹೀಗೆ ಕೈಮುತ್ಯ ನ್ಯಾಯ ಅಂತನ್ನುವುದು ಕೂಡ ಅವರು ಹೇಳುಗರು ಯಾವ ದೃಷ್ಟಿಯಿಂದ ನೋಡ್ತಾರೆ ಅಂತನ್ನುವುದನ್ನು ಅವಲಂಬಿಸಿ ಭಿನ್ನ ಭಿನ್ನ ಆಗ್ತದೆ. ಅದಕ್ಕಾಗಿ ಅದು ಹೀಗೊಂದು ಜಿಜ್ಞಾಸೆ ಬಂದಾಗ ಅದಕ್ಕೊಂದು ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ದೇನೆ. ಆ ಕೈಮುತ್ಯ ನ್ಯಾಯ ಇಲ್ಲದೇನೂ ಕೂಡ ಭಾಗವತವನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಆದರೂ ಕೈಮುತ್ಯ ನ್ಯಾಯವನ್ನು ವಿಜಯಧ್ವಜರು ಹೇಳಿದ್ದಾರೆ ಅಂದಮೇಲೆ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನನೂ ಕೂಡ ಮಾಡಬೇಕಷ್ಟೆ. ಅದಕ್ಕಾಗಿ ಅದನ್ನು ಹೇಳಿದೆ. ಇತ್ತಂ ಭೂತ ಗುಣೋಹರಿಹಿ, ಈ ಶ್ಲೋಕ ಮತ್ತು ಇದ್ರ ಮುಂದಿನ ಶ್ಲೋಕ ನನಗೆ ಬಹಳ ಸ್ವಾರಸ್ಯಕರವಾದ ಶ್ಲೋಕ ಅಂತ ಕಾಣಿಸ್ತು. ಹರೇರ್ ಗುಣಾಕ್ಷಿಪ್ತಮತಿ, ಈ ಶುಕಾಚಾರ್ಯ ಅದು ಹಿಂದೆನೂ ಕೂಡ ಬಂದಿದೆ. ಯಾವ ಒಂದು ಮನೆಯ ಮುಂದೆಯೂ ಕೂಡ ಭಿಕ್ಷೆಗೆ ಹೋದರೆ ಒಂದು ಹಸುವಿನ ಹಾಲು ಕರೆಯುವಷ್ಟು ಕಾಲ ಮಾತ್ರ ನಿಂತಾನು, ಅದಕ್ಕಿಂತ ಹೆಚ್ಚು ಹೊತ್ತು ಅಲ್ಲಿ ನಿಲ್ಲಲೇ ಅವನು. ಅಂಥವನು ಈ ಪರೀಕ್ಷಿತನ ಮನೆಯಲ್ಲಿ ಕೆಲವು ಕಾಲ ನಿಂತನಲ್ಲ, ಕೆಲವು ದಿನಗಳು ನಿಂತನಲ್ಲ, ನಿಂತು ಅವನಿಗೆ ಭಾಗವತ ಪ್ರವಚನ ಮಾಡಿದ್ನಲ್ಲ. ಇದಕ್ಕೇನು ಕಾರಣ, ಏನು ಅವನನ್ನು ಅಲ್ಲಿ ಹಿಡಿದು ನಿಲ್ಲಿಸಿತ್ತು ಅಂತ ಹಿಂದೆನೂ ಪ್ರಶ್ನೆ ಬಂದಿತ್ತು, ಇಲ್ಲಿಯೂ ಹಾಗೆ ಪ್ರಶ್ನೆ ಬಂದಿತ್ತು. ಭಗವಂತನ ಗುಣವೇ ಆಗಿದೆ, ಗುಣ ಸಮುದ್ರ ಅವನು. ಆದ್ದರಿಂದ ಅವನ ಗುಣಗಳ ಸೆಳೆತ ಈ ಭಾಗವತರಿಗೆ, ಶುಕಾಚಾರ್ಯನಿಗೂ ಆಗಿದ್ದದೆ. ಹರೇರ್ ಗುಣಾಕ್ಷಿಪ್ತಮತಿ ಭಗವಾನ್ ಬಾದರಾಯಣಿ, ಬಾದರಾಯಣರ ಮಗ ಅವನು. ಅಧ್ಯಗಾನ್ ಮಹದಾಖ್ಯಾನಂ, ಆ ಗುಣಗಳನ್ನು ನೋಡಬೇಕು ಅನ್ನುವ ಉದ್ದೇಶದಿಂದಲೇ, ಗುಣಗಳ ಕುರಿತಾಗಿ ಮತ್ತಷ್ಟು ಶ್ರವಣ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಮಹದಾಖ್ಯಾನಂ, ಈ ದೊಡ್ಡ ಆಖ್ಯಾನವನ್ನು ಓದಿದ. ನಿತ್ಯಂ ವಿಷ್ಣು ಜನಪ್ರಿಯಂ, ವಿಷ್ಣು ಜನರು ಭಗವಂತನ ಭಕ್ತರಾದವರಿಗೆ ಬಹಳ ಪ್ರಿಯವಾದದ್ದು ಈ ಭಾಗವತ. ಅದನ್ನು ಅಧ್ಯಯನ ಮಾಡಲಿಕ್ಕೆ ಕೂತ ಆತ. ಅದಕ್ಕೆ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅದ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ ಧ್ಯಾಯಂತಿಜ ಯಥಾಯೋಗಂ ಅಂತ. ಭಗವಂತ ಎಷ್ಟು ದೊಡ್ಡ ಗುಣ ಸಮುದ್ರ, ಅವನ ವ್ಯಕ್ತಿತ್ವ ಎಂಥದ್ದು ಅಂದರೆ ಯಾರಿಗೂ ಕೂಡ, ಲಕ್ಷ್ಮೀದೇವಿಗೂ ಕೂಡ ಅದನ್ನು ಪೂರ್ಣವಾಗಿ ಆ ಭಗವಂತನ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಅವನ ಗುಣಗಳನ್ನು ಎಣಿಸಿ ಮುಗಿಸ್ಲಿಕ್ಕಾಗೋದಿಲ್ಲ. ಲಕ್ಷ್ಮೀದೇವಿಗಿರಲಿ, ಸ್ವಯಂ ಭಗವಂತನೇ ತನ್ನ ಗುಣಗಳನ್ನು ಎಣಿಸಿ ಮುಗಿಸಿಲ್ಲ ಇವತ್ತು ಕೂಡ. ಭಗವಂತ ತನ್ನ ಗುಣಗಳನ್ನು ಎಣಿಸಿ ಮುಗಿಸಿದ್ದಾನೆ ಅಂದರೆ ಅವನ ಗುಣಗಳು ಎಣಿಕೆಗೆ ನಿಲುಕ್ತವೆ ಅಂತ ಆಗ್ತದೆ. ಎಣಿಕೆಗೆ ನಿಲುಕುವುದಿಲ್ಲ, ಅದರಿಂದನೇ ಭಗವಂತ ಅದನ್ನು ಎಣಿಸಿ ಮುಗಿಸಿಲ್ಲ. ತನ್ನ ಅನಂತವಾದ ಗುಣಗಳನ್ನು ಆತ ಅನಂತ ಅಂತಲೇ ತಿಳಿದಿದ್ದಾನೆ. ಜಗತ್ತಿನಲ್ಲಿ ಯಾವುದು ಅಂತವ ಉಳ್ಳದ್ದಿದೆ, ಕೊನೆ ಉಳ್ಳದ್ದು, ಕೊನೆ ಉಳ್ಳದ್ದನ್ನು ಕೊನೆ ಉಳ್ಳದ್ದು ಅಂತ ತಿಳಿದಿದ್ದಾನೆ. ಕೊನೆ ಇಲ್ಲದೆ ಇದ್ದದನ್ನು ಕೊನೆ ಇದೆ ಅಂತ ತಿಳಿದಿದ್ದಾನೆ. ಹೀಗೆ ಯಾವುದು ಏನು ವಸ್ತುಸ್ಥಿತಿ ಇದೆಯೋ ಅದನ್ನು ಹಾಗೆ ತಿಳಿದಿದ್ದಾನೆ ಭಗವಂತ. ಲಕ್ಷ್ಮೀದೇವಿ ಅವನ ಗುಣಗಳನ್ನು ಪೂರ್ಣ ತಿಳಿದಿಲ್ಲ ಅಂದಮೇಲೆ ಉಳಿದ ದೇವತೆಗಳ ಬಗ್ಗೆ ನಾವೇನು ಹೇಳಬೇಕಾಗಿದೆ? ಸಂಪೂರ್ಣೋಪಾಸನಾತ್ ಬ್ರಹ್ಮ ಸಂಪೂರ್ಣಾನಂದ ಭಾಗ್ ಭವೇತ್. ಭಗವಂತನಲ್ಲಿ ಎಷ್ಟೆಷ್ಟು ಗುಣಗಳನ್ನು ನಾವು ಉಪಾಸನೆ ಮಾಡ್ತೀವೋ ಅಷ್ಟಷ್ಟು ಗುಣಗಳನ್ನು, ಅಷ್ಟಷ್ಟು ಆನಂದ ಆಗ್ತದಂತೆ ಸಾಧಕರಿಗೆ. ಹಾಗೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ನಾವು ಯಥಾಶಕ್ತಿ ಅಧ್ಯಯನ ಮಾಡಿ, ಆಮೇಲೆ ಮನನ ಮಾಡಿ, ಆಮೇಲೆ ಧ್ಯಾನ ಮಾಡಬೇಕು. ಅನುವ್ಯಾಖ್ಯಾನದಲ್ಲಿ ಯಥಾಶಕ್ತಿ ಅಧ್ಯಯನ ಮುಗಿಸಿ ಆಮೇಲೆ ಮನನ ಮಾಡಿ ಧ್ಯಾನ ಮಾಡಬೇಕು ಅಂತ ವರ್ಣನೆ ಮಾಡ್ತಾರೆ. ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ ಅಂತ ಅನುವ್ಯಾಖ್ಯಾನದಲ್ಲಿ ಕೇಳಿಬರ್ತದೆ. ಯಥಾಶಕ್ತಿ ಅಖಿಲಾನ್ ವೇದಾನ್, ನಮಗೆಷ್ಟು ಸಾಧ್ಯವೋ ಅಷ್ಟು ಎಲ್ಲ ಶಾಸ್ತ್ರಗಳನ್ನು ಓದಬೇಕು. ವಿಜ್ಞಾಯ ಉಪಾಸನಂ ಭವೇತ್, ಆಮೇಲೆ ಅದನ್ನು ತಿಳಿದು ಭಗವಂತನನ್ನು ಉಪಾಸಿಸಬೇಕು. ತತ್ರ ಅಖಿಲಸ್ಯ ವಿಜ್ಞಪ್ತಿ, ಯಥಾಶಕ್ತಿ ನಾವು ಓದಬೇಕು. ಇದು ನಮಗೂ ಸಂಬಂಧಪಟ್ಟದ್ದು, ಇಂದ್ರಾದಿಗಳಿಗೆ ಸಂಬಂಧಪಟ್ಟದ್ದು, ರುದ್ರಶೇಷರಿಗೆ ಸಂಬಂಧಪಟ್ಟದ್ದು, ಗರುಡಾದಿಗಳಿಗೆ ಸಂಬಂಧಪಟ್ಟದ್ದು, ಚತುರ್ಮುಖನಿಗೂ ಅದು ಸಂಬಂಧಪಟ್ಟದ್ದು.
ತತ್ರ ಅಖಿಲಸ್ಯ ವಿಜ್ಞಪ್ತಿ, ಪೂರ್ಣವನ್ನು ತಿಳಿಯಲಿಕ್ಕೆ ಸಾಧ್ಯ ಇರುವುದು ಆ ಚತುರ್ಮುಖ ಬ್ರಹ್ಮನಿಗೆ ಮಾತ್ರ. ಅಲ್ಲಿಯೂ ಕೂಡ ಅವನ ಪೂರ್ಣತೆ ಅಂದರೆ ಈ ನಮಗೆ ನಿಮಗೆ ಹೋಲಿಸಿದರೆ ಅವನದು ಪೂರ್ಣತೆ ಅಷ್ಟೆ, ಹೊರತು ಅವನದು ಕೂಡ ಪೂರ್ಣವಾದಂಥ ಪೂರ್ಣತೆ ಅಲ್ಲ. ಉಳಿದವರೆಲ್ಲರೂ ಕೂಡ ಕಡಿಮೆ ಕಡಿಮೆ ಗುಣಗಳನ್ನು ಉಪಾಸನೆ ಮಾಡ್ತಾರೆ. ಸಂಪೂರ್ಣ ಉಪಾಸನೆ ಮಾಡುವುದರಿಂದ, ಭಗವಂತನನ್ನು ಸಂಪೂರ್ಣವಾಗಿ ಉಪಾಸನೆ ಮಾಡುವುದರಿಂದ ಸಂಪೂರ್ಣ ಆನಂದ ಭಾಗ್ಭವೇತ್, ಪೂರ್ಣವಾದಂಥ ಆನಂದ ಅವನಿಗೆ ದೊರೀತದೆ ಚತುರ್ಮುಖ ಬ್ರಹ್ಮನಿಗೆ. ಉಳಿದವರಿಗೆ ಅಷ್ಟು ಭಗವಂತನನ್ನು ಉಪಾಸಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇತರೇತು ಯಥಾಯೋಗಂ ಸಮ್ಯಂಗ್ ಮುಕ್ತವು ಭವಂತಿ. ಉಳಿದವರು ಭಗವಂತನನ್ನು ಮತ್ತು ಕಡಿಮೆ ಕಡಿಮೆ ಗುಣಗಳ ಪೂರ್ವಕವಾಗಿ ಉಪಾಸನೆ ಮಾಡ್ತಾರೆ. ನಾವು ಮನುಷ್ಯರಾದವರು ಸತ್ ಚಿತ್ ಆನಂದ ಆತ್ಮ ಎಂಬುದಾಗಿ ಸಚ್ಚಿದಾನಂದ ಆತ್ಮ ಅಂತ ಉಪಾಸನೆ ಮಾಡ್ತೀವಿ ಅಂತ ಹೀಗೆಲ್ಲ ಈಗಿಂದ ಬೇಕಾದಷ್ಟು ಕಡೆ ಬಂದಿದೆ. ಸರ್ವಗುಣ ಸರ್ವಾಭೇದಾತ್ ಅನ್ಯತ್ರ ಇಮೆ ಅಂತ ಸೂತ್ರ. ಸರ್ವಗುಣಯುಕ್ತತ್ವೇನ ಉಪಾಸನಾತ್ ಅನ್ಯತ್ರೈವ ಫಲಂ ಫಲೇ ಬ್ರಹ್ಮಾದಯ ಭವಂತಿ. ಸಂಪೂರ್ಣವಾಗಿ ಹೀಗೆ ಉಪಾಸನೆ ಮಾಡ್ತಾನೆ, ತನಗೆ ಯೋಗ್ಯವಾದ ಎಲ್ಲ ಗುಣಗಳಿಂದಲೂ. ಅವನಿಗಿಂತಲೂ ಹೆಚ್ಚು ಉಪಾಸನೆ ಮಾಡುವಳು ಲಕ್ಷ್ಮೀದೇವಿ. ಆದರೆ ಅವಳಿಗೆ ಸಂಸಾರದ ಬಂಧನ ಇರಲಿಲ್ಲ, ಸಂಸಾರದ ಬಂಧನವನ್ನು ಕಳಿಸಿಕೊಳ್ಳುವ ಅವಶ್ಯಕತೆಯೂ ಅವಳಿಗಿಲ್ಲ. ಸಂಸಾರದಲ್ಲಿ ಇದ್ದು ಆ ಸಂಸಾರ ಬಂಧನದಿಂದ ಮುಕ್ತನಾಗಬೇಕಾದ ಅಗತ್ಯ ಇರುವುದು ಚತುರ್ಮುಖ ಬ್ರಹ್ಮನಿಗೆ. ಆದ್ದರಿಂದ ಆತ ಸಂಪೂರ್ಣ ಉಪಾಸನೆ ಮಾಡಿ, ಅದಕ್ಕಿಂತ ಸಂಪೂರ್ಣ ಉಪಾಸನೆ ಮಾಡುವುದಕ್ಕೆ ಅನ್ನೋದಕ್ಕಿಂತ ಮುಂಚೆಯೂ ಕೂಡ ಸಂಪೂರ್ಣವನ್ನು ತಿಳಿದು ಜೀವಕೋಟಿಯಲ್ಲೇ, ಜೀವರು ಅಂದರೆ ಬದ್ಧರಾಗಿದ್ದು ಮುಂದೆ ಸಂಸಾರಕ್ಕೆ ಮುಕ್ತಿಗೆ ಹೋಗುವವರು, ಜೀವಕೋಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಜ್ಞಾನ ಇರುವುದು ಆ ಚತುರ್ಮುಖ ಬ್ರಹ್ಮನಿಗೆ. ಹಾಗೆ ಅತಿ ಹೆಚ್ಚು ಮನನ ಇರುವುದು ಅವನಿಗೇನೆ, ಅತಿ ಹೆಚ್ಚು ಉಪಾಸನೆ ಇರುವುದು ಅವನಿಗೇನೆ, ಅತಿ ಹೆಚ್ಚು ಜ್ಞಾನ ಇರುವುದು ಅವನಿಗೇನೆ. ಇತರೇತು ಯಥಾಯೋಗಂ, ಅದರಿಂದ ಕೆಳಗೆ ಬಂದರೆ ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅವರು ಜ್ಞಾನ ಪಡಿತಾರೆ, ಮನನ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಹಾಗೆ ಮುಕ್ತಿಯನ್ನು ಕೂಡ ಪಡಿತಾರೆ. ಅದಕ್ಕಾಗಿ ಆ ಅಧ್ಯಯನ ಅಂತನ್ನುವುದು ಮುಗಿಯೋದಿಲ್ಲ. ಚತುರ್ಮುಖ ಬ್ರಹ್ಮ ಪ್ರಾಯ ನ ಅಜ್ಞಾತಂ, ಅವನಿಗೆ ತಿಳಿಯದಾದಂಥ ವಿಷಯವೇ ಯಾವುದೂ ಇಲ್ಲ. ಆದರೂ ವಿಷ್ಣು ಪ್ರೀತ್ಯರ್ಥಮೇವಾಸ್ಯ ಶ್ರೋತವ್ಯಂ ಪ್ರಾಯಶೋ ಹರೇಹೇ. ಇಷ್ಟಾದರೂ ಕೂಡ ಭಗವಂತನ ಪ್ರೀತಿಗಾಗಿ ಆತ ಮತ್ತೆ ಶ್ರವಣ ಮಾಡ್ತಿರ್ತಾನಂತೆ. ಇಲ್ಲಿ ಯಾಕೆ ಈ ಗ್ರಂಥವನ್ನು ಅವನು ಅಧ್ಯಯನ ಮಾಡಿದ ಅಂತ ಬಂದಿದೆಯಲ್ಲ, ಚತುರ್ಮುಖ ಈ ರುದ್ರನ ಅವತಾರನಾದಂಥ ಶುಕ, ಅದಕ್ಕಿದು ಉತ್ತರ. ರುದ್ರನ ಕಥೆಯ ಕಡೆಯಲ್ಲಿ ಚತುರ್ಮುಖ ಬ್ರಹ್ಮನು ಕೂಡ ಅಧ್ಯಯನ ಮಾಡ್ತಿರ್ತಾನೆ. ಯಾಕೆ ಅಧ್ಯಯನ ಮಾಡ್ತಿರ್ತಾನೆ? ವಿಷ್ಣು ಪ್ರೀತ್ಯರ್ಥಮೇವಾಸ್ಯ ಶ್ರೋತವ್ಯಂ ಪ್ರಾಯಶೋ ಹರೇಹೇ. ಪ್ರಾಯ ಅವನಿಗೆ ತಿಳಿಯದ ವಿಷಯವೇನಿಲ್ಲ, ಆದರೂ ಮತ್ತೆ ಅಧ್ಯಯನ ಮಾಡ್ತಾನೆ. ಅನ್ಯೇಷಾಂ ಶ್ರವಣಾಜ್ಞಾನಂ ಕ್ರಮಶೋ ಮಾನುಷೋತ್ತರಂ. ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಬಂದರೆ ಉಳಿದವರೆಲ್ಲೂ ಕೂಡ ಶ್ರವಣ ಮಾಡಿಯೇ ಮತ್ತೆ ಹೆಚ್ಚು 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 ಜ್ಞಾನವನ್ನು ಪಡೆಯಬೇಕಾಗ್ತದೆ. ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಬಂದಂತೆ ಶ್ರವಣದ ಮೇಲಿನ ಅವಲಂಬನೆ ಹೆಚ್ಚಾಗ್ತದೆ. ಇದು ನಾವು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕಾದದ್ದು. ಹೀಗೆ ಕೆಳಗೆ ಬಂದಾಗ ಶ್ರವಣದ ಮೇಲಿನ ಅವಲಂಬನೆ ಹೆಚ್ಚಾಗುವುದರಿಂದ ಕ್ರಮಶೋ ಮಾನುಷೋತ್ತರಂ, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ಅಂತ ಹೀಗೆ ಮುಕ್ತಿಯೋಗ್ಯರೇನಿದ್ದಾರೆ ಅವರಲ್ಲಿ ಅತ್ಯಂತ ಕೆಳಗಿರುವಂಥವರು ಈ ಮನುಷ್ಯರು. ಅವರಿಗೆ ಶ್ರವಣದ ಮೇಲಿನ ಅವಲಂಬನೆ ಹೆಚ್ಚು. ಋಷೀನ್ ರಾಜ್ಞಸ್ತಥಾರಭ್ಯ ಪ್ರತಿಭಾ ಅಭ್ಯಧಿಕಾಮತ ಯಾವತ್ ಬ್ರಹ್ಮಣಸ್ತು ಪ್ರಾಯೋ ನಾ ಪ್ರತಿಭಾಸಿತಂ. ಚತುರ್ಮುಖ ಬ್ರಹ್ಮನಿಗೆ ತಿಳಿಯದ್ದು ಹೊಳೆಯದ್ದು ಯಾವುದೂ ಇಲ್ಲ, ಆದರೂ ಅವನು ಶ್ರವಣ ಮಾಡ್ತಾನೆ. ಇನ್ನು ಉಳಿದವರು ಶ್ರವಣ ಮಾಡಬೇಕು, ಮನುಷ್ಯರಂತೂ ಶ್ರವಣ ಮಾಡಲೇಬೇಕು ಅನ್ನೋದ್ರ ಬಗ್ಗೆ ನಾವೇನು ಹೇಳಬೇಕಾಗಿದೆ? ಅತ್ಯಲ್ಪ ಪ್ರತಿಭಾನತ್ವಾತ್ ಮನುಷ್ಯಾ ಶ್ರುತವೇದಿನಃ. ಸೃಷ್ಟಿಯಲ್ಲೇ ಅತ್ಯಂತ ಕಡಿಮೆ ಪ್ರತಿಭಾಶಕ್ತಿ ಇದ್ದವನು ಯಾರಾದರೂ ಇದ್ದರೆ ಅವನು ಮನುಷ್ಯ. ಕಡಿಮೆ ಶ್ರವಣ ಶಕ್ತಿ, ಶ್ರವಣಕ್ಕೆ ಆತ ತೊಡಗಿಸುವ ಕಾಲ, ಅದಕ್ಕೆ ಆತ ತೊಡಗಿಸುವ ಶಕ್ತಿ, ಇದೆಲ್ಲ ಇರುವುದು ಅತ್ಯಂತ ಕಡಿಮೆ ಇರುವುದು ಮನುಷ್ಯನಿಗೆ. ನಾನು ಈ ಮಾತನ್ನು ಹೇಳುವಾಗ ನಾವಿರುವ ದೇಶ ಕಾಲದಲ್ಲಿ ನಮ್ಮ ಸಮಕಾಲೀನರಲ್ಲಿ
ಅತ್ಯಂತ ದೊಡ್ಡ ಮೇಧಾವಿಗಳು, ಅತ್ಯಂತ ಶ್ರೇಷ್ಠರು ಅಂತ ಯಾರಿದ್ದಾರೆ ಅವರು ಅವರನ್ನು ಕುರಿತು ಹೇಳಿದ ಮಾತಿದು. ನಮ್ಮನ್ನೆಲ್ಲ ಇಲ್ಲಿ ಪರಿಗಣನೆ ಮಾಡಲಿಲ್ವೇನೋ ಅಂತ ಕಾಣಿಸ್ತದೆ ನನಗೆ. ಅನ್ಯೇಷಾಂ ಶ್ರವಣಾಜ್ಞಾನಂ ಕ್ರಮಶೋ ಮಾನುಷೋತ್ತರಂ ಅತ್ಯಲ್ಪ ಪ್ರತಿಭಾನತ್ವಾತ್. ನಮ್ಮ ನಡುವಿನ ಅತ್ಯಂತ ಮೇಧಾವಿಗಳಲ್ಲಿ, ಅತ್ಯಂತ ಪ್ರತಿಭಾವಂತರಲ್ಲಿ ಮಹಾತ್ಮರು ಅಂತ ನಾವು ಯಾರನ್ನು ಗೌರವಿಸ್ತೀವಿ ಅಂಥವರು ಕೂಡ ಅತ್ಯಲ್ಪ ಪ್ರತಿಭಾವಂತರು. ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ, ಚಕ್ರವರ್ತಿಗಳಿಗೆ ಹೋಲಿಸಿದರೆ ಅಷ್ಟು ಕಡಿಮೆ ಇರ್ತದೆ ಅವರು. ಸರ್ವೇತೇ ದರ್ಶನಾತ್ ತಸ್ಮಾತ್ ಸ್ವಯೋಗ್ಯಾನ್ ಮುಕ್ತಿಗಾಮಿನಃ. ಇವರೆಲ್ಲರೂ ಕೂಡ ದೇವತೆಗಳು, ಋಷಿಗಳು ಮೊದಲಾದವರೆಲ್ಲರೂ ಕೂಡ ಶ್ರವಣ ಮಾಡಿ, ಆಮೇಲೆ ಮನನ ಮಾಡಿ, ಮುಂದೆ ಧ್ಯಾನ ಮಾಡಿಯೇ ಮುಕ್ತಿಯನ್ನು ಪಡೆಯಬೇಕಾದವರು. ಹೀಗೆ ಅದ್ರ ಬಗ್ಗೆ ನಮಗಷ್ಟು ಎಚ್ಚರಿಕೆಯಿಂದಿರಬೇಕು. ಅದರಲ್ಲೂ ರುದ್ರನಂತೂ ಮನನದ ದೇವತೆ, ರುದ್ರಸ್ತು ಮನನಾಖ್ಯಂಚ ಅಂತ ಉಪನಿಷತ್ ಭಾಷ್ಯ ಹೇಳಿದೆ. ಸ್ಥೂಲ ಮನಸ್ಸಿನ ದೇವತೆಗಳು ಗರುಡ, ಶೇಷ, ರುದ್ರರು. ನಮಗೆ ವ್ಯಾಖ್ಯಾನ ಮಾಡಿಸುವವನು ಶೇಷ, ಮನನ ಮಾಡಿಸುವವನು ರುದ್ರ, ಹಾಗೆ ಧ್ಯಾನ ಮಾಡಿಸುವವನು ಗರುಡ. ಈ ತಾಂತ್ರಿಕೆ ಶೇಷರುದ್ರೌಚ. ಈ ವೈದಿಕ ಗ್ರಂಥ, ಅಪೌರುಷೇಯ ಗ್ರಂಥಗಳೇನಿದೆ, ವೇದ ಮೊದಲಾದದ್ದು, ಅದರ ಅಧ್ಯಯನ ಪ್ರವಚನಕ್ಕೆ ಬೇಕಾದ ಶ್ರದ್ಧೆಯನ್ನು ಕೊಡುವವನು ಗರುಡ. ವೈದಿಕ ಶ್ರವಣೇ ವಿಪಹ. ತಾಂತ್ರಿಕೆ ಶೇಷರುದ್ರೌಚ. ತಂತ್ರಗ್ರಂಥಗಳು ಅಂದರೆ ಪೌರುಷೇಯ ಗ್ರಂಥಗಳು. ಆ ಪೌರುಷೇಯ ಗ್ರಂಥಗಳ ಅಧ್ಯಯನಕ್ಕೆ ಶ್ರವಣಕ್ಕೆ ಬೇಕಾದ ಶ್ರದ್ಧಾ ಬರಬೇಕಾದದ್ದೇ ಶೇಷ ಮತ್ತು ರುದ್ರರಿಂದ. ಅದಲ್ಲದೆ ಮರಣಕ್ಕೆ ಬೇಕಾದ ಶ್ರದ್ಧೆಯು ಕೂಡ ಅವನಿಂದಲೇ ಬರಬೇಕು, ಶೇಷನಿಂದಲೇ ಬರಬೇಕು, ಈ ರುದ್ರನಿಂದಲೇ ಬರಬೇಕು. ಅವನು ನಮ್ಮ ಅಹಂಕಾರದ ದೇವತೆಯು ಕೂಡ ಹೌದು. ಹೀಗೆ ಆ ರುದ್ರನ ಅವತಾರನಾದಂಥ ಈ ಶುಕಾಚಾರ್ಯ ಅನುವ್ಯಾಖ್ಯಾನದಲ್ಲಿ ಹೇಳುವಂತೆ ಅದ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ. ಇವತ್ತಿಗೂ ಅವರು ಓದ್ತಾನೇ ಇದ್ದಾರೆ. ಶೃಣ್ವತೆ, ಮನ್ವತೆ, ಮನನ ಮಾಡ್ತಿದ್ದಾರೆ. ಧ್ಯಾಯಂತಿ ಚ ಯಥಾಯೋಗಂ. ಎಷ್ಟು ಸಾಧ್ಯವೋ ಅಷ್ಟು ಧ್ಯಾನ ಮಾಡ್ತಾನೇ ಇದ್ದಾರೆ. ಎಲ್ಲ ದೇವತೆಗಳು ಎಷ್ಟೆಷ್ಟು ಕಲ್ಪ ಸಾಧನೆ ಮಾಡಿರ್ತಾರೆ ಅಂತ ಅನ್ನೋದನ್ನು ಒಂದು ಬಾರಿ ನಾವು ಗಮನಿಸಬೇಕು. ನಾವು ಇದೊಂದು ಕಲ್ಪದಲ್ಲಿ ಸೃಷ್ಟಿಗೆ ಬಂದು ಈ ಕಲ್ಪದ ಕೊನೆಗೆ ಮುಕ್ತಿಯನ್ನು ಕಾಣುವಂಥವ್ರು. ನಮಗೆ ಇದೊಂದೇ ಕಲ್ಪ ಸಾಧನೆ, ಅದರಲ್ಲಿ ಎಷ್ಟು ಜನ್ಮಗಳಾಗ್ತಾವೋ, ಎಷ್ಟು ಬಾರಿ ತಂದೆ ತಾಯಿಯಿಂದ ಹುಟ್ಟಿ ಬರ್ತೀವೋ ಅಷ್ಟು ಜನ್ಮಗಳು ನಮಗೆ. ಆದರೆ ದೇವತೆಗಳು ಈ ಹಿಂದಿನ ಕಲ್ಪದಲ್ಲೂ ಇದ್ದವರು. 100 ಕಲ್ಪ ಸಾಧನೆ ಮಾಡಿದವನು ಮುಖ್ಯ ಪ್ರಾಣ, 50 ಕಲ್ಪ ಸಾಧನೆ ಮಾಡಿದವನು ರುದ್ರ. ಒಂದು ಕಲ್ಪ ಅಂದರೆ 31,104,000 ಕೋಟಿ ವರ್ಷಗಳ ಕಾಲ. ಅಷ್ಟು ಸಾಧನೆ ಮಾಡಿದವನು ರುದ್ರ. ಮತ್ತು 20, 10, 5 ಹೀಗೆಲ್ಲ ತಮ್ಮ ಯೋಗ್ಯತಾನುಸಾರವಾಗಿ ಅಷ್ಟಷ್ಟು ಕಲ್ಪ ಶ್ರವಣ ಮಾಡುವವರು ಉಳಿದ ದೇವತೆಗಳು. ಆದ್ದರಿಂದ ಶಾಸ್ತ್ರಗಳ ಶ್ರವಣದ ಬಗ್ಗೆ, ಮನನದ ಬಗ್ಗೆ, ಧ್ಯಾನದ ಬಗ್ಗೆ, ಹಾಗೆ ಪ್ರವಚನದ ಬಗ್ಗೆ ಅವರಿಗೆ ಅದಮ್ಯವಾದಂಥ ಒಂದು ಆಸಕ್ತಿ ಇರ್ತದೆ. ಎಷ್ಟು ಸಾಧ್ಯವೋ ಅಷ್ಟು ಶ್ರವಣ ಮಾಡಬೇಕು, ಹಾಗೆ ಮಾಡಿಸ್ಬೇಕು ಅನ್ನುವಂಥ ಒಂದು ಪ್ರವೃತ್ತಿ ಅವರಲ್ಲಿರ್ತದೆ. ಶುಕಾಚಾರ್ಯನಂಥವನು ಮತ್ತೆ ಶ್ರವಣ ಮಾಡಿದಾದ್ಮೇಲೆ ನಾವು ಏನು ಮಾಡಬೇಕು ಶ್ರವಣ? ನಾವೆಲ್ಲ ಗ್ರಂಥಗಳನ್ನು ಓದಿಬಿಟ್ಟಿದ್ದೀವಿ, ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲದೇ ಇರುವ ಗ್ರಂಥಗಳೆಲ್ಲ ನಮಗೆ ಗೊತ್ತಿವೆ ಅಂತ ನಾವೆಲ್ಲ ಅಂದ್ಕೊಳ್ಳುವಾಗ ಎಷ್ಟು ಓದಿದ್ದೀವಿ, ಎಷ್ಟು ವರ್ಷ ಓದಿದ್ದೀವಿ, ಎಷ್ಟು ಸರ್ವಥಾ ಚಿರಂಜೀವಿತಿ ಸಹ ವರ್ಷ ಶತಂ ಜೀವತಿ ಅಂತ ವ್ಯಾಕರಣ ಮಹಾಭಾಷ್ಯದಲ್ಲಿ ಬರುವ ಮಾತು ಅಂತ. ಬಹಳ ಅಂದರೆ ನಾವು ಬದುಕುವುದು 100 ವರ್ಷ. ಆ 100 ವರ್ಷದಲ್ಲಿ ನಮಗೆ ಅಧ್ಯಯನಕ್ಕೆ, ಶ್ರವಣಕ್ಕೆ, ಮನನಕ್ಕೆ ಸಿಗುವ ಅವಕಾಶ ಎಷ್ಟು? ಇದನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ನಾವು ಕಾಣಬೇಕು. ಅದಕ್ಕೆ ಹರೇರ್ ಗುಣಾಕ್ಷಿಪ್ತಮತಿ, ಭಗವಂತನ ವ್ಯಕ್ತಿತ್ವದ ಆ ಗುಣಭರಿತವಾದ ಗುಣಮಯವಾದ ವ್ಯಕ್ತಿತ್ವದ ಬಗ್ಗೆ ಅವರಿಗಂಥ ಆಸಕ್ತಿ. ಅಲ್ಲಿ ಈ ಕೆಲವು ಕಡೆ ಇಂಥದ್ದೊಂದು ಮಾತು ಕೇಳಿ ಬರ್ತಿರ್ತದೆ. ಆ ಮಾತು ಕೇಳಿದಾಗ ಬಹಳ ಖೇದ ಅನ್ನಿಸ್ತದೆ. ಭಗವಂತ ಮತ್ತು ಅವನ ಗುಣಗಳಿಗೆ ಮನಸ್ಸು ಹೋತು ಅವನನ್ನು ಸರ್ವೋತ್ತಮ ಅಂತ ಭಾವಿಸಿ ನಾವು ಆತನನ್ನು ದಾಸ ಅಂತ ಭಾವಿಸುವುದು, ಆತನ ಗುಣಗಳಿಂದ ಆತನ ವ್ಯಕ್ತಿತ್ವದ ಕಡೆಗೆ ಆಕರ್ಷಿತರಾಗುವುದೇನಿದೆ, ಇದು ಒಬ್ಬ ಯಾರೋ ರಾಜಕೀಯ ನಾಯಕ, ಮಂತ್ರಿ, ಮತ್ತೊಬ್ಬ ಯಾರೋ ಶ್ರೀಮಂತ ಅಂಥವನ ಬಳಿಗೆ ಕೆಲವರು ಕಿಂಕರರು, ಚೇಲಾಗಳು ಆತನ ಸೇವಾ ಮಾಡಿಕೊಂಡು ಬದುಕ್ತಿರ್ತಾರಲ್ಲ, ಅಷ್ಟೇ ನಿಕೃಷ್ಟವಾದದ್ದು ಇದು. ಭಗವಂತನನ್ನು ಸರ್ವೋತ್ತಮ ಅಂತ ಭಾವಿಸಿ ಅವನ ಗುಣಗಳ ಕಡೆಗೆ ಅವನ ವ್ಯಕ್ತಿತ್ವದ ಕಡೆಗೆ ಆಕರ್ಷಿತರಾಗುವುದು, ಆತ ಈಶಾ ನಾನು ದಾಸ ಅಂತ ಭಾವಿಸುವುದು, ಹೀಗೆ ಈ ಒಂದು ಅನುಸಂಧಾನ ಏನಿದೆ, ಯಾವನೋ ಒಬ್ಬ ನಾಯಕನ
ಚೇಲಾತನ ಮಾಡಿಕೊಂಡು ಬದುಕುವ ವ್ಯಕ್ತಿಗಿಂತ ಇದೇನು ಬೇರೆ ಅಲ್ಲ ಅಂತ ಒಬ್ಬರು ಮಾತಾಡಿದ್ದನ್ನು ಕೇಳಿ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ಮಾತನಾಡಿದವರೇನು ನಾಸ್ತಿಕರಲ್ಲ, ನಾಸ್ತಿಕರ ಮಾತಾಡಿದರೆ ದೇವರನ್ನೇ ನಂಬೋದಿಲ್ಲ, ಅದರಿಂದ ಇದೇನು ದೊಡ್ಡ ವಿಷಯ ಅಲ್ಲ ಅಂತ ನಾವು ಸುಮ್ಮನೆ ಇದ್ಬಿಡ್ಬೋದಿತ್ತು. ನಾಸ್ತಿಕರಲ್ಲ, ಭಗವಂತನೇ ಜೀವನು, ಭಗವಂತ ಜೀವ ಇಬ್ಬರು ಒಂದೇ ಅಂತ ಭಾವಿಸುವಂಥ ಅದ್ವೈತ ದರ್ಶನದ ಅನುಯಾಯಿ ಅಷ್ಟೇ ಅವರು. ಅದ್ವೈತ ದರ್ಶನ ಅಂತ ಮಾತ್ರಕ್ಕೆ ಅದು ಭಕ್ತಿ ವಿರೋಧ ಏನಲ್ಲ. ಸ್ವಯಂ ಶಂಕರಾಚಾರ್ಯರು ಕೂಡ ಭಕ್ತಿಯ ಕುರಿತಾಗಿ ಎಷ್ಟು ಮಹತ್ವವನ್ನು ಹೇಳಿದ್ದಾರೆ, ಭಕ್ತಿಪೂರ್ಣವಾದಂಥ ಮನಸ್ಸಿನಿಂದ ಭಗವಂತನನ್ನು ಹೇಗೆ ಕೊಂಡಾಡಿದ್ದಾರೆ, ಮತ್ತು ಶ್ರೋತೃಗಳ ಮನಸ್ಸಿನಲ್ಲಿ ಭಕ್ತಿ ಉಕ್ಕುವಂತೆ ಹೇಗೆ ಅವರು ಶಾಸ್ತ್ರೀಯ ವಿಷಯಗಳನ್ನು ಹಾಗೆ ಭಗವಂತನ ಗುಣಗಳನ್ನು ವರ್ಣನೆ ಮಾಡಿದ್ದಾರೆ. ಅದನ್ನೆಲ್ಲ ಗಮನಿಸಿದರೆ ಆ ಭಗವಂತನ ದಾಸ್ಯ ಮಾಡುವುದೇನಿದೆ ಅದು ಯಾವನೋ ಒಬ್ಬ ಕ್ಷುದ್ರನಾದ ವ್ಯಕ್ತಿ ಹೊಟ್ಟೆಪಾಡಿಗಾಗಿ ಯಾವನೋ ರಾಜಕೀಯ ನಾಯಕನ ಸೇವಾ ಮಾಡಿದಷ್ಟೇ ಕ್ಷುದ್ರವಾದದ್ದು ಅಂತ ಭಾವಿಸುವುದು ಶಾಸ್ತ್ರಗಳು, ವೇದಾದಿ ಶಾಸ್ತ್ರಗಳು ಮತ್ತು ಮಹಾಭಾರತ ಭಾಗವತಾದಿ ಶಾಸ್ತ್ರಗಳಿಗೆ ವಿರುದ್ಧ. ಬಿಭೇತ್ಯಲ್ಪಶ್ರುತಾದ್ವೇದ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಯೇತ್ ಬಿಭೇತ್ಯಲ್ಪಶ್ರುತಾದ್ವೇದ ಮಾಮಯಂ ದೂಷಯೇದಿತಿ. ಯಾರು ಸರಿಯಾಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಲಿಲ್ಲ ಅವರನ್ನು ನೋಡಿ ವೇದ ಹೆದರ್ತದಂತೆ. ಇತಿಹಾಸ ಅಂದರೆ ರಾಮಾಯಣ, ಮೂಲ ರಾಮಾಯಣ, ಮಹಾಭಾರತ ಮತ್ತು ಪಂಚರಾತ್ರಗಳ ಮೂಲಕ ಈ ವೇದಾದಿಗಳನ್ನು ಅರ್ಥ ಮಾಡ್ಕೋಬೇಕು. ಭಾಗವತಾದಿ ಪುರಾಣಗಳ ನೆರವು ಕೂಡ ಅದಕ್ಕೆ ಬೇಕು. ಯಾರಿಗೆ ಇತಿಹಾಸ ಪುರಾಣಗಳ ಅಧ್ಯಯನ ಆಗಿಲ್ವೋ ಅವರನ್ನು ನೋಡಿದರೆ ವೇದ ಹೆದರುತ್ತದೆ ಅಂತ ಸ್ವಯಂ ಮಹಾಭಾರತನೇ ಹೇಳಿದೆ. ಭಾರತ ಭಾಗವತಾದಿಗಳಲ್ಲಿ ಆ ಭಗವಂತನ ಭವ್ಯವಾದಂಥ ವ್ಯಕ್ತಿತ್ವ, ಗುಣಮಯವಾದಂಥ ವ್ಯಕ್ತಿತ್ವದ ಬಗ್ಗೆ ಮತ್ತಷ್ಟು ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಆ ಗುಣಗಳ ಸಮುದ್ರನಾದಂಥ ಭಗವಂತನಿಗೆ ನಾವು ವಶ ಆಗುವುದೇನಿದೆ ಅದನ್ನು, ಆ ಭಗವಂತನ ಗುಣಗಳಿಗೆ ನಾವು ವಶ ಆಗುವುದು ಅಂದರೆ ಅದು ಯಾವುದೋ ಒಬ್ಬ ಕ್ಷುದ್ರನಾದ ವ್ಯಕ್ತಿ ಮತ್ತೊಬ್ಬ ಯಾವುದೋ ಕ್ಷುದ್ರನಾದಂಥ ನಾಯಕ ಅವನ ವಶನಾಗುವುದು ಅಂತ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗಿಲ್ಲ. ಅಷ್ಟು ಕ್ಷುಲ್ಲಕವಾದದ್ದಲ್ಲ ಅದು. ಭಕ್ತ್ಯಾ ತ್ವನನ್ಯಯ ಲಭ್ಯ ಅಹಮೇವಂ ವಿದೋರ್ಜುನ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನಾನು ಭಕ್ತಿಯಿಂದ ಮಾತ್ರ ದೊರೆತೇನೆ ಹೊರತು ಇನ್ಯಾವುದರಿಂದ ದೊರೆಯೋದಿಲ್ಲ ಅಂತ. ಭಕ್ತಿರೇವೈನಂ ಗಮಯತಿ ಭಕ್ತಿವಶ ಪುರುಷ ಅಂತ ಅಲ್ಲಿ ಬಂದಿದೆ. ಕೊನೆಯದಾಗಿ ಆ ಹಿಂದೆ ಕೆಲವು ಬಾರಿ ಹೇಳಿದ್ದೆ, ಅದನ್ನೊಂದನ್ನು ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸ್ತೇನೆ. ತೇನ್ಸಿಂಗ್ನಂಥವನು ಒಬ್ಬ ಎವರೆಸ್ಟ್ ಪರ್ವತವನ್ನು ಏರಿದ. ಆ ದೃಷ್ಟಾಂತ ಅನೇಕ ಬಾರಿ ಹೇಳಿದ್ದೇನೆ. ಎಷ್ಟು ಬಾರಿ ಹೇಳಿದರೂ ಕೂಡ ನನಗೂ ತೃಪ್ತಿ ಇಲ್ಲ, ಕೇಳಿದವರಿಗೆ ನಿಮಗೂ ಕೂಡ ತೃಪ್ತಿ ಆಗಿಲ್ಲ ಅಂತಲೇ ಭಾವಿಸ್ತೇನೆ. ಅವನು ಎವರೆಸ್ಟ್ ಏರಿದ. ಆವಾಗ ಪತ್ರಕರ್ತರು ಬಂದು ಕೇಳಿದರು, ಎವರೆಸ್ಟ್ ಶಿಖರವನ್ನು ಯಾಕೆ ಏರಿದ್ರಿ? ಆಗಿನಂತೆ ಕ್ರೀಡಾ ವಲಯದಲ್ಲಿ ಇವತ್ತಿನಷ್ಟು ಹಣ, ಹೆಸರು, ಗ್ಲಾಮರ್ ಇರಲಿಲ್ಲ. ಏನು ನಿಮಗೆ ಹಣ ಬೇಕಾಗಿತ್ತೋ, ಹೆಸರು ಬೇಕಾಗಿತ್ತೋ, ಮತ್ತೇನು ಸ್ಫೂರ್ತಿ ನಿಮಗೆ ಅಂತ ಕೇಳಿದ್ರಂಥವ್ರು. ನನಗೇನು ಬೇರೆ ಏನೂ ಬೇಕಾಗಿಲ್ಲ, ನಾನು ಹಿಮಾಲಯದ ಪರಿಸರದಲ್ಲೇ ಬೆಳೆದವನು, ಮೌಂಟ್ ಎವರೆಸ್ಟ್ ಇತ್ತು, ಅದನ್ನು ಏರಿದೆ ಅಂತ ಅಷ್ಟೇ ಉತ್ತರ ಕೊಟ್ಟಂತೆ. ಆ ಮೌಂಟ್ ಎವರೆಸ್ಟ್ ಇದು ಅಲ್ಲಿದೆ, ನಾನು ಅದನ್ನು ಏರಿದೆ ಅಂದರೆ ಒಂದು ಜಡವಾದ ಗೌರಿಶಂಕರ ಶಿಖರ, ಅದರ ಭವ್ಯವಾದಂಥ ಜಡ, ಅದರ ಭವ್ಯವಾದರೂ ಜಡ, ಅಂಥ ವ್ಯಕ್ತಿತ್ವ, ಅದರ ಭವ್ಯತೆಗೆ ಮನಸ್ಸೋತು ಅದನ್ನು ಏರಿದಾಗ ಆ ಗೌರಿಶಂಕರ ಶಿಖರ ಏನಾದರೂ ಭೇಷ್ ಅಂತ ಅವನು ಬೆನ್ನು ತಟ್ಟಿತ, ಅವನಿಗೆ ಸಮಾಧಾನ ಮಾಡಿತ? ಏನೂ ಮಾಡಲಿಲ್ಲ. ಆದರೂ ಅದನ್ನು ಏರಿ ಒಂದು ಧನ್ಯತೆಯ ಭಾವವನ್ನು ಅವನು ಪಡೆದ. ಆದರೆ ಸ್ವಯಂ ಭಗವಂತ ನಾವು ಆತನನ್ನು ತಿಳಿದಾಗ ಅವನೆಷ್ಟು ಸಂತೋಷ ಪಡ್ತಾನೆ. ನಾವು ಮಾಡುವಂಥ ಸಾಧನೆಯನ್ನು ಹೇಗೆ ಭಗವಂತ ಗುರುತಿಸ್ತಾನೆ. ಅವನ ಭಕ್ತನಾದಂಥ ನಮ್ಮನ್ನು ಅವನು ಪ್ರೋತ್ಸಾಹಿಸ್ತಾನೆ. ಹಾಗಿರುವಾಗ ನಿತ್ಯೋ ನಿತ್ಯಾನಾಂ ಪರಮಚೇತನಾದಂಥ ಚೇತನಾನಾಂ ಕಳಿಸ್ಕೊಂಡಿರುವಂಥ ಭಗವಂತ ಏನಿದ್ದಾನೆ, ಅವನ ಗುಣಗಳ ಕಡೆಗೆ ನಾವು ಸೆಳೆತ ಹೊಂದಿ, ಗುಣಗಳ ಕಡಲವನು, ಅತ್ಯಂತ ಸರ್ವಾಶ್ಚರ್ಯಮಯಂ ದೇವಂ ಅಂತ ಭಗವದ್ಗೀತಾದಲ್ಲಿ ಹೇಳ್ತಾರೆ. ಜಗತ್ತಿನಲ್ಲಿ ಅನೇಕ ಆಶ್ಚರ್ಯಗಳನ್ನು ನಾವೆಲ್ಲ ನೋಡಿರ್ಬೋದು. ಆದರೆ ನಾವು ನೋಡಿರುವ ಎಲ್ಲ ಆಶ್ಚರ್ಯಗಳಿಗಿಂತಲೂ ಅತಿ ದೊಡ್ಡ ಆಶ್ಚರ್ಯ ಅವನೇ ಧನ್ಯ, ಅವನೇ ಆಶ್ಚರ್ಯ. ಅಂಥ ವ್ಯಕ್ತಿತ್ವಕ್ಕೆ ನಾವು ಮನಸೋತು ಅವನು ದಾಸರಾದರೆ ಅದು ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಮೆರಗು. ನಮ್ಮ ವ್ಯಕ್ತಿತ್ವದ ಅತಿ ಬೆಸ್ಟ್ ವರ್ಷನ್ ಅದು. ನಮ್ಮ ವ್ಯಕ್ತಿತ್ವದ ಅತಿ ಬೆಸ್ಟ್ ವರ್ಷನನ್ನು ನಾವು ವ್ಯಕ್ತ ಮಾಡಿಕೊಂಡಂತೆ, ಪ್ರಯತ್ನಪೂರ್ವಕವಾಗಿ ವ್ಯಕ್ತ ಮಾಡಿಕೊಂಡಂತೆ. ಅದನ್ನು ಯಾವುದೋ ಕ್ಷುದ್ರನಾದ ಒಬ್ಬ ನಾಯಕನ
ಚೇಲಾಗಿರಿ ಮಾಡುವಂಥ ವ್ಯಕ್ತಿಗೆ ಪ್ರವೃತ್ತಿಗೆ ಹೋಲಿಸುವುದು ಬಹಳ ಕ್ಷುಲ್ಲಕತನ ಆಗ್ತದೆ. ಆದ್ದರಿಂದ ನಾವು ದುಃಖ ಪರಿಹಾರಕ್ಕಾಗಿ, ಸಾಂಸಾರಿಕ ದುಃಖ ಪರಿಹಾರಕ್ಕಾಗಿ ಭಗವಂತನನ್ನು ಧ್ಯಾನಿಸುವುದು ಒಂದು ವಿಷಯ ಆ ಕಡೆ ಇದೆ. ಅದಲ್ಲದೆ ಆ ಭಗವಂತನ ಭವ್ಯತೆಗೆ ಮನಸ್ಸೋತು ವೈಜ್ಞಾನಿಕ ಮನೋಭಾವದಿಂದ, ವೈಚಾರಿಕ ಮನೋಭಾವದಿಂದ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದದ್ದನ್ನು ನಾವು ಅನ್ವೇಷಿಸಿ ತಿಳ್ಕೊಳ್ಬೇಕು. ನಾನು ಯಾರು, ನನಗೆ ಇಂಥ ಎಲ್ಲ ಸ್ಥಿತಿಗಳಿಗೆ ಕಾರಣವಾದ ತತ್ವ ಯಾವುದು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋದೊಂದು ತವಕ. ಆ ತವಕ ಈ ಗುಣಗಳ ಕಡಲಾದಂಥ ಭಗವಂತನ ಶ್ರವಣ ಮನನ ಧ್ಯಾನಗಳಿಂದ, ಅವನ ದರ್ಶನದಿಂದ, ಅವನ ಪರೋಕ್ಷ ಜ್ಞಾನದಿಂದ ಈಡೇರ್ತದೆ. ಅದನ್ನು ಜ್ಞಾನಿಗಳು ಮಾಡಿದ್ದಾರೆ. ಇಂಥದ್ರ ಬಗ್ಗೆ, ಭಗವಂತನ ವ್ಯಕ್ತಿತ್ವದ ಬಗ್ಗೆ ಅಂಥದ್ದೊಂದು ಸೆಳೆತ ನಮಗೆ ಬೇಕು. ಶಾಸ್ತ್ರೀಯ ವಿಷಯಗಳ ಬಗ್ಗೆ ಹಾಗೊಂದು ನಿಷ್ಠೆ ನಮಗೆ ಬೇಕು. ಇಲ್ಲದೆ ಹೋದರೆ ಶಾಸ್ತ್ರವನ್ನು ಯಾಕೆ ಅಧ್ಯಯನ ಮಾಡಬೇಕು, ಅದರಿಂದ ನಮಗೇನು ಪ್ರಯೋಜನ? ಕೊನೆಗೂ ಭಗವಂತನ ದಾಸರಾಗುವುದು ಅಂದರೆ ಯಾರೋ ವ್ಯಕ್ತಿ ಚಮಚಾಗಿರಿ ಮಾಡಿದಂತೆ ಅಂತ ಭಾವನೆ ಬಿಟ್ಟರೆ ನಮಗೆ ಶಾಸ್ತ್ರದ ಅಧ್ಯಯನದ ಶ್ರದ್ಧೆಯೇ ಸಡಿಲಾದೀತು ಅಂತ ಕಾಣಿಸ್ತದೆ. ಅದಕ್ಕಾಗಿ ಇವತ್ತಿನ ಈ ಭಾಗದಲ್ಲಿ ಅದನ್ನು ಹೇಳಿದ್ದೇನೆ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.